ಒಮ್ಮೆ ಹೆಣ್ಮಕ್ಳು ಕಳ್ಕೊಂಡ್ಬಿಟ್ರಂತ ಬಸ್ ಸ್ಟ್ಯಾಂಡ್ನಾಗ. ಅವ್ 2 ದಿವ್ಸ ಆತು ಹೋಗಿ ಬಡ 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 ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವ್ರು ಇಲ್ಲಾಕ್ ಬಂದಿರಿ ಅಂದ್ರು. ಯಾಕ್ರಿ ಸರ್ ಕಂಪ್ಲೇಂಟ್ ತಗೊಳ್ರಿ ಅಂದಂದ. ಇಲ್ರಿ ಇದು ಪೋಸ್ಟ್ ಆಫೀಸ್ ಇದು ಅಂದ. ಹೌದನ್ ಸರ್, ನಮಗ್ ಖುಷಿಯಾಗಿ ಯಾವಾಗ ಕೊಡ್ಬೇಕು ಕಂಪ್ಲೇಂಟ್ ಅನ್ನೋದು ಗೊತ್ತಾಗಿಲ್ಲ. ಖುಷಿಯಾಗಿ ಕಂಪ್ಲೇಂಟ್ ಎಲ್ಲಿ ಕೊಡ್ಬೇಕಂತ ಗೊತ್ತಾಗುವಲ್ರಿ ನಾವು. ಯಾರ ಒಪಿನಿಯನ್ ಕರೆಕ್ಟ್? ಇವ್ರದ್ದು ಸತ್ಯ ಅಂತಾರ, ಅವ್ರದ್ದು ಸತ್ಯ ಅಂತಾರ. ಯಾರ ಒಪಿನಿಯನ್ ಅಂದ್ರ ನಾವು ಯಾಕೆ ಜಗಳ ಶುರುವಾಗ್ಯಾವಂದ್ರ, ಯಾಕೆ ಸಂಘರ್ಷಗಳು ಶುರುವಾಗ್ಯಾವಂದ್ರ ನನ್ನ ಸತ್ಯ ಅಲ್ಲ, ನನ್ನ ಅಭಿಪ್ರಾಯವೇ ಸತ್ಯ ಅಂತ ಐ ವಾಂಟ್ ಟು ಪ್ರೂವ್. ಅವ್ರು ನಾ ಹೇಳಿದ್ದೇ ಸತ್ಯ ಅಂತ ಅವ್ರು ಪ್ರೂವ್. ನೀವು ಶಾಲ್ಯಾಗ ಶಿಕ್ಷಕರಿಗೆ ಕೇಳ್ರಿ, ಏನ್ರಿ ಈಗ ಊರಾಗ ಹಿರಿಯರ್ ಇರ್ತಾರ, ಊರಾಗ ಹಿರಿಯರಿಗೆ ಕೇಳ್ರಿ ನೀವು, ಏನ್ರಿ ಹೆಂಗೈತಿ ಊರಂತ. ನಮ್ಮ ಊರಾಗ ಹುಡುಗರು ಉಪಯೋಗ ಇಲ್ರಿ, ಯುವಕರೆಲ್ಲ ಕೆಟ್ಟ ಬಿಟ್ಟಾವೀಗ. ನೀವು ಹುಡುಗರ್ನ ಕೇಳ್ರಿ, ನಮ್ಮ ಊರ್ ಹಿರಿಯರು ಒಟ್ಟ ಹೊಂದಾಣಿಕೆ ಇಲ್ಲ ನೋಡ್ರಿ ಅಂತ ಅವ್ರು. ನೀವು ಶಾಲ್ಯಾಗ ಸರ್ಗಳಿಗೆ ಕೇಳ್ರಿ, ಹೆಂಗ್ರಿ ಹುಡುಗರು ಶಾಲಿ ಸುದ್ದಿ ತೆಗಿಬೇಡ್ರಿ ನೀವು. ಅದೊಂದು ಮೊಬೈಲ್ ಬಂದ್ಬಿಟ್ಟು ಹುಡುಗರು ಏನು ಈಗ ನಮ್ದು ಅವಾಗೆಲ್ಲ ನಮ್ಮ ಕಾಲ ಹೆಂಗಿತ್ರಿ, ಚಡಿ ಚಮಚಮ್ ವಿದ್ಯಾ ಗಮ್ ಗಮ್. ಈಗ ನಾವು ಮುಟ್ಟಂಗಿಲ್ರಿ ಹುಡುಗರಿಗೆ, ಏನ್ ವಿದ್ಯೆ ಇಲ್ರಿ ಅಂತ ಅವ್ರು. ನೀವು ಹುಡುಗರಿಗೆ ಕೇಳ್ರಿ, ಏನ್ ಶಾಲಿ ಅವ್ರ ಮಾಸ್ತರ್ಗಳ ಬಗ್ಗೆ ಕೇಳ್ರಿ, ಅವ್ರ ಏನಂತಾರ, ಅವ್ರದೊಂದು ಒಪಿನಿಯನ್. ಅವ್ರೇನಂತಾರ ಅಂದ್ರ, ಎಲ್ಲಿ ತಂದಿರಿ ನಮ್ ಸರ್ಗಳು, ಅವರು ಕನ್ನಡ ಒಬ್ರು ಹೇಳ್ತಾರ, ಹಿಂದಿ ಒಬ್ರು ಹೇಳ್ತಾರ, ಮ್ಯಾಥ್ಸ್ ಒಬ್ರು ಹೇಳ್ತಾರ, ಇಂಗ್ಲಿಷ್ ಒಬ್ಬೊಬ್ರು, ಅದು ಅವ್ರು ನೋಡಿ ಪಾಠ ಮಾಡ್ತಾರ, ಆರು ನಮಗ್ ನೋಡ್ಕೊಳ್ಳಾರ್ದೆ ಬರಿ ಅಂತಾರ. ನಾವ್ ಹೆಂಗ್ ಮಾಡ್ಬೇಕು? ಅವ್ರಷ್ಟು ಆರು ನೋಡಿ ಹೇಳ್ತಾರ, ನಮಗ್ ನೋಡ್ಕೊಳ್ಳಾರ್ದೆ ಬರಿ ಅಂತಾರ. ಇಷ್ಟ ಅಲ್ಲ, ಈಗ ಒಬ್ರು ಫಿಸಿಕ್ಸ್ ಟೀಚರ್ ಬರ್ತಾರ, ಬಂದು ಸೆಲ್ ಅಂದ್ರೆ ಬ್ಯಾಟ್ರಿ ಅಂತ ಹೇಳಿ ಹೋಗ್ತಾರ. ಆಮೇಲೆ ಬಾಟ್ನಿ ಅವರೊಬ್ರು ಬರ್ತಾರ, ಅವ್ರು ಶೆಲ್ ಅಂದ್ರೆ ಜೀವಕೋಶ ಅಂತ ಹೇಳ್ತಾರ. ಹಿಸ್ಟ್ರಿ ಲೆಕ್ಚರ್ ಬರ್ತಾರ, ಶೆಲ್ ಅಂದ್ರೆ ಜೇಲ್ ಅಂತ ಹೇಳಿ ಹೋಗ್ತಾರ. ಅವ್ರಿಗೆ ಒಬ್ರಿಗೆ ಕನ್ಫ್ಯೂಷನ್ ಐತಿ, ಶೆಲ್ ಅಂದ್ರೆ ಯಾವಾದಂತ, ನಾವ್ ಯಾವಾಗ ಬರಿಬೇಕು ಹೇಳ್ರಿ. ಅಂದ್ರ ವಿ ಆರ್ ಲವರ್ಸ್ ಆಫ್ ದಿ ಒಪಿನಿಯನ್. ಎದಕ್ಕ ಈ ಜಗತ್ತಿನಲ್ಲಿ ಸಂಘರ್ಷಗಳು, ಹೊಡೆದಾಟಗಳು, ಬಡದಾಟಗಳು ಇವೆಲ್ಲ ನಡೆದವಂದ್ರ ನಾವು ಸತ್ಯ ಗೊತ್ತಿಲ್ಲ, ನಮ್ಮ ಅಭಿಪ್ರಾಯವೇ ಸತ್ಯ ಅಂತ ನಾವು ಹೇಳಾಕತ್ತಿದ್ದಕ್ಕ ಇವೆಲ್ಲ ಗೊಂದಲಗಳ ನಡೆದಾವ, ಬಡದಾಟಗಳ ನಡೆದಾವ. ಅದಕ್ಕೆ ಮನುಷ್ಯ ಗೊತ್ತಿರಬೇಕು ಯಾವುದು ಸತ್ಯ, ಯಾವುದು ಅಸತ್ಯ. ಈ ಜಗತ್ತಿನೊಳಗ ಎಷ್ಟು ಜನ ಅದರ ಅಷ್ಟು ದೃಷ್ಟಿಕೋನಗಳದಾವ, ಅಷ್ಟು ಅಭಿಪ್ರಾಯಗಳದಾವ. ಅದಕ್ಕೆ ನಾವು ಜಗತ್ತನ್ನು ಬದಲಾವಣೆ ಮಾಡ್ಲಿಕ್ಕಾಗೋದಿಲ್ಲ. ಈ ಜಗತ್ತನ್ನು ನೋಡುವ ನಮ್ಮ ದೃಷ್ಟಿಕೋನಗಳನ್ನು ನಾವು ಬದಲಾವಣೆ ಮಾಡಿಕೊಂಡು ಬದುಕಬೇಕಾಗ್ತದೆ. ಸೃಷ್ಟಿಯನ್ನು ಬದಲಾವಣೆ ಮಾಡ್ಲಿಕ್ಕಾಗೋದಿಲ್ಲ. ಈ ಸೃಷ್ಟಿಯಲ್ಲಿರುವ ಒಳ್ಳೆಯದನ್ನು ನೋಡುವ ನಮ್ಮ ದೃಷ್ಟಿಕೋನವನ್ನು ಸಹಿತ ನಾವು ಬದಲಾವಣೆ ಮಾಡಿಕೊಂಡು ಬದುಕಬೇಕಾಗ್ತದೆ. ದೃಷ್ಟಿ ಇರ್ತೈತಿ ಜೀವನದ ಮೇಲೆ, ಸ್ವಲ್ಪ ಹೆಚ್ಚು ಕಡಿಮೆ ಇರುವುದಲ್ಲ, ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತೈತಿ. ಯಾವಾಗ್ಲೂ ಕೆಡುಕಿನ ಮಧ್ಯದಲ್ಲಿಯೂ, ಕೆಟ್ಟದರ ಮಧ್ಯದಲ್ಲಿಯೂ ಸಹಿತ ಒಳ್ಳೆಯದನ್ನು ಕಾಣುವ ದೃಷ್ಟಿಕೋನ ಮನುಷ್ಯನಿಗೆ ಬೇಕಾಗ್ತದೆ. ಈಗ ನೀವು ನೋಡ್ರಿ, ಮನುಷ್ಯನ ಗುಣಧರ್ಮ ಹೆಂಗಂದ್ರ, ಚಲೋದು ಬಾಳ ಇದ್ರು ಸಹಿತ ಅವ ಕೆಟ್ಟದ್ದ ಹುಡುಕ್ತಾನ ಬಾಳ. ಈಗ ನಿಮಗೊಂದ್ ಸ್ವಲ್ಪ ಕ್ರಾಸ್ ಆಗ್ತಿರ್ತಿರು, ಯುವಕರಿರ್ತೀರಿ, ಇನ್ನು ಯೌವನ ಹೋಗಿರುದಿಲ್ಲ, ಮುಪ್ಪು ಕಾಲಿಡಾಕತ್ತಿರ್ತೈತಿ. ಅವಾಗ ಒಂದು ಬೆಳೆ ಕೂದಲು ಬರ್ತೈತಿ ನೋಡ್ರಿ ತಲೆ. ನೀವು ಹಳ್ಳ ಮಳ್ಳ ಹೋಗಿ ಕನ್ನಡಿ ಮುಂದ್ ನಿಂತ್ ನೋಡ್ಕೊಳ್ಳೋದೇನು? ಅವು 1000 ತಲ್ಯಾಗ ಕೂದ್ಲದಾವ್, ಹಳ್ಳ ಮಳ್ಳ ಅದೊಂದು ಬೆಳೆ ಕೂದಲು ಹಿಡ್ಕೊಳ್ಳೋದಕ್ಕೆ ಕಿತ್ಕೊಳಕ್ ಹೋಗಿರ್ತೀವ್ ನಾವು. ಅಷ್ಟು ಕರೆ ಕೂದಲು ಕಂಡಿಲ್ಲ, ಒಂದು ಬೆಳೆ ಕೂದಲು ಕಾಣಕತ್ತಿ. ದೇವ್ರಿಷ್ಟು ಸುಂದರವಾದ ಮುಖ ಕೊಟ್ಟಾನ, ಮುಖದ ಕಡೆ ಲಕ್ಷ್ಯ ಇಲ್ಲ. ಒಂದ್ ಸಣ್ಣ ಗುಳ್ಳಿ ಬಂತಂದ್ರೆ ಹೋಗೋದು ಕನ್ನಡಿ ಮುಂದ್ ನಿಂತು ಅದನ್ನ ನೋಡ್ಕೊಂತೇವೆ. ಅದನ್ನ ನನಗೆ ಹತ್ರ ಯಾರ ಔಷಧ ಕೇಳಕ್ ಬರ್ತಿರ್ತಾರೆ, ಇದು ಗುಳ್ಳಿ ಆಗೈತ್ರಿ ಏನ್ ಮಾಡ್ಬೇಕು? ಅದಕ್ಕೆ ಏನೋ ಔಷಧ ಇಲ್ಲ, 6 ತಿಂಗಳು ಕನ್ನಡಿ ನೋಡ್ಕೋಬೇಡವ್ರಿ ಅಂತ ಹೇಳ್ಬಿಟ್ಟಿರ್ತೀನಿ ನಾನು. ಅಂದ್ರ ಇಷ್ಟು ಚಲೋ ಮುಖ ಕೊಟ್ರು ಸಹಿತ ಮನುಷ್ಯನ ದೃಷ್ಟಿ ಕೆಟ್ಟದ್ರ ಕಡೆ ಹೋಗ್ತಿರ್ತೈತಿ. ಇದು ಒಳ್ಳೆಯದರ ಮಧ್ಯದೊಳಗೂ ಕೆಟ್ಟದ್ದನ್ನು ನೋಡ್ತಾನ ಮನುಷ್ಯ. ಒಂದು ತಾಯಿ ಹೃದಯ ಐತಿ, ತಾಯಿ ಹೆಂಗ್ ನೋಡ್ತಾಳ? ಈಗ ಮಳಿ ಬರ್ತಿರ್ತೈತಿ,
ಮಳ್ಯಾಗ ಹುಡುಗ ತೊಯ್ಸ್ಕೊಂಡು ಬಂತು ಅಂದ್ರ ಮನ್ಯಾನವ್ರು ಏನ್ ಮಾಡ್ತಿರ್ತಾರ ಅಂದ್ರ ಮನ್ಯಾನವ್ರು ಹುಡುಗಗ್ ಬೈತಿರ್ತಾರ, ಗೊತ್ತಲ್ಲ ನಿನಗ್ ಮಳಿ ಬರಕತ್ತೈತಿ ಆಡಾಕ್ ಹೋಗಿ ಅಂತ. ಯಾರು? ಮನ್ಯಾನವ್ರು. ತಾಯಿ ಮಗನಿಗ್ ಕರೆದು ಶರಗ್ ತಗೊಂಡು ತಲಿ ಒರೆಸ್ತಾ ಹುಡುಗಗ್ ಬೈಯುವುದಿಲ್ಲ, ಮಳಿಗ್ ಬೈತಿರ್ತಾಳ ಅವ್ವ. ಇದು ಕೋಡಿ ಮಳಿ ನನ್ನ ಮಗನ್ ತಲಿ ತೊಯ್ಸೈತ್ ನೋಡ. ಇದು ದೃಷ್ಟಿಕೋನನ. ಕೆಟ್ಟದರ ಮಧ್ಯದಲ್ಲಿಯೂ ಸಹಿತ ಒಳ್ಳೆಯದನ್ನ ಕಾಣುವ ಕಣ್ಣು ಬೇಕಾಗ್ತದೆ. ಒಳ್ಳೆಯದನ್ನ ನೋಡ್ಬೇಕು. ಒಬ್ಬ ಮನುಷ್ಯ ಇದ್ದ, ಅವ ಕಾಡಿನ ಕಡೆ ಹೋದ್ನಂತ. ಹೋಗಿ ಆನೆಗ್ ಹೇಳ್ದ, ಆನೆಗ್, ಏನು ನೀ ಬಾಳ ದಪ್ಪ ಕಾಣ್ತೀಯಪ್ಪ ಅಂದವ. ನಮ್ ಹುಡುಗರು ನೋಡ್, ನಮ್ಮಲ್ಲಿ ಎಲ್ಲಾ ಜಿಮ್ ಗಿಮ್ ಅದಾವ, 6 ಪ್ಯಾಕ್ ನಮ್ಮಲ್ಲಿ ಹುಡುಗರು. ದೇವ್ರ ಏನು ಬಾಳ ದಪ್ಪದಿಯಪ್ಪ ನೀನು, ಅಷ್ಟು ಸ್ಲಿಮ್ ಇಲ್ಲ ನೀನಂತ, 6 ಪ್ಯಾಕ್ ಇಲ್ಲ ಅಂತ. ಅದು ನೀನ್ ಸ್ವಲ್ಪ 6 ಪ್ಯಾಕ್ ಇದ್ರೆ ಬಾಳ ಚಂದ ಕಾಣ್ತಿದ್ದಿ, ಬಾಳ ದಪ್ಪದಿ ಅಂತ ಮನುಷ್ಯ ಆನೆಗೆ ಹೇಳ್ದ. ಮತ್ ಸ್ವಲ್ಪ ಅಲ್ಲೊಂದು ಕೋಗಿಲೆ ಕುಂತಿತ್ತು, ಅದಕ್ಕೆ ಹೇಳ್ದ, ಅಲ್ಲ ನೀ ಹಾಡೋದೇನ್ ಚಲೋ ಆಡ್ತಿ, ಬಣ್ಣ ಕಪ್ಪೈತ್ ನೋಡಿ, ಬಣ್ಣ ಒಂದ್ ಚಲೋ ಇದ್ರೆ ಬಾಳ ಚಲೋ ಆಕಿತ್ ನಿಂದು. ಸಮುದ್ರ ಇತ್ತು, ಅದಕ್ಕೆ ಹೇಳ್ದ, ನೋಡಕ್ಕೇನ್ ದೊಡ್ಡ ಮದಿ ಬಾಳ, ಅದ್ರ ನೀರ್ ಉಪ್ಪೈತಿ, ಅದು ಒಂದ್ ಬಿಟ್ಟಿದ್ರೆ ಬಾಳ ಚಲೋ ಇತ್ತು ನಿಂದು. ಅವಾಗ ಅವ್ ಮೂರು ಕೂಡಿ ಹೇಳುದು ಅಂತ, ನಾ ದಪ್ಪಾಕಿರಲಕ್ಕ, ನಾ ಕಪ್ಪಾಕಿರಲಕ್ಕ, ನಾ ಉಪ್ಪಾಕಿರಲಕ್ಕ. ನೀನ್ ಮಂದಿ ಬಗ್ಗೆ ತಪ್ಪ ಆಡ್ಕೊಳ್ಳೋದು ಬಿಟ್ಟಿದ್ರೆ ನಿಂದ ಎಷ್ಟು ಚಲೋ ಇರ್ತಿತ್ತು ಮೊದಲ್ ನೀ ತಿಳ್ಕೊ ಅಂತ ಮೂರು ಕೂಡಿ ಹೇಳೋದು. ಅದಕ್ಕೆ ಮನುಷ್ಯ ಇನ್ನೊಬ್ಬರಿಗೆ ತಿದ್ದುವುದು ಧರ್ಮ ಅಲ್ಲ, दूसरों को नहीं खुद को बदलना ही धर्म है, जो खुद को बदलता है वही खुदा होता है. ಮಂದಿಗೆ ಬದಲಾವಣೆ ಮಾಡೋದಲ್ಲ, ಯಾರು ತನ್ನನ್ನ ತಾನು ಬದಲಾವಣೆ ಮಾಡಿಕೊಳ್ತಾನ ಅವನು ದೇವರ. ಅಂದ್ರ ಈ ಜಗತ್ತಿನಲ್ಲಿ ಇವಿರದ, ಇದು ದೃಷ್ಟಿಕೋನ ಬದಲಾವಣೆ ಮಾಡ್ಕೋಬೇಕಾಗ್ತದೆ. ಕೆಟ್ಟದಿರ್ತದೆ, ಕೆಟ್ಟದರ ಮಧ್ಯದಲ್ಲಿ ಒಳ್ಳೆಯದನ್ನ ಕಾಣುವ ಕಣ್ಣಿತ್ತು ಅಂದ್ರ ಈ ಪ್ರಪಂಚ, ಈ ಭೂಮಿ, ಇದು ಸ್ವರ್ಗ ಆಗ್ತದೆ. ಅದಕ್ಕೆ ಇದು ನೆನಪಿಡ್ಬೇಕಷ್ಟೇ ಮನುಷ್ಯ. ಟ್ರೂತ್ ಅಂಡ್ ಒಪಿನಿಯನ್, ಸತ್ಯ ಮತ್ತು ಅಭಿಪ್ರಾಯ, ಈ 2 ಶಬ್ದಗಳು. ನಮಗ್ ಜಗಳ ಯಾಕೆ ಶುರು ಆಗೈತಿ ಅಂದ್ರ ಸತ್ಯ ಅಲ್ಲ, ಅಭಿಪ್ರಾಯವನ್ನು ಪ್ರೀತಿಸಕತ್ತೀವಿ ನಾವೆಲ್ಲ. ಅಲ್ಲಮ್ಮ ಪ್ರಭುದೇವರಿದ್ರು, ಏನು ಎಂಥ ದೊಡ್ಡ ಜ್ಞಾನಿಗಳವರು. ಈ ಜಗತ್ತಿನ ಜನ ಹೆಂಗಾಗ್ಯಾರ, ಅವರ ದೃಷ್ಟಿಕೋನಗಳು ಹೆಂಗಾಗ್ಯಾವ, ಒಂದು ಚಲೋ ವಚನ ಬರೀತಾರ ಅವ್ರು. ಈಗ ಅವರು ಅನುಭವ ಮಂಟಪದ ಅಧ್ಯಕ್ಷರಿದ್ರು, ಹಿಂಗ್ ಬಿಟ್ರು ಅಂದ್ರ ಹಳ್ಳಿ ಸಹಿತ ನೋಡ್ಲಿಲ್ಲ ಅಧ್ಯಕ್ಷ ಸ್ಥಾನಕ್ಕೆ ಅವ್ರು. ನಮ್ದು ಹಂಗ ಆಗೋದಿಲ್ಲ, ಬಿಟ್ಟಿವಿ ಅಂದ್ರೆ ಅದ್ರ ಹಿಂದ ಮುಂದ ಸ್ವಲ್ಪ ಬರ್ಕೋಬೇಕಾಗತ್ ನಮಗ್. ಅವ್ರು ಬಿಟ್ಟಿಂದ ಹಳ್ಳಿ ಸಹಿತ ನೋಡ್ಲಿಲ್ಲ. ಮಾಯ ಮುಟ್ಟದ ಕಾಯ, ಭ್ರಮೆಯಿಲ್ಲದ ಭಾವ, ದೇಹಿ ಎಂಬೆನೆ ದೇಹಿಯಲ್ಲ, ನಿರ್ದೇಹಿ ಎಂಬೆನೆ ನಿರ್ದೇಹಿಯಲ್ಲ. ಅಂಥಮ ಅಲ್ಲಮ ಪ್ರಭುದೇವರು. ಏನ್ ಈ ಮನುಷ್ಯ, ಇವನಿಗಿಷ್ಟು ಬೆಳಕ ಇಟ್ಟಿನಿ, ಈ ಬೆಳಕಿನ ಮಧ್ಯದೊಳಗ್ ಕತ್ತಲೆಯ ಬಾಳಾಕತ್ತಾನೆ. ಇವನಿಗೆ ಸಂಪತ್ತು ಕೊಟ್ಟಿನಿ, ತಾನು ಬಡವಂತ ತಿಳ್ಕೊಂಡಾನ. ಇವನಿಗೆ ಪ್ರಸನ್ನತೆ ಇಟ್ಟಿನಿ, ದುಃಖದೊಳಗ ಬದುಕಾಕತ್ತಾನ. ಇವನಿಗೆ ದೇವರಾಗುವ ಸಾಮರ್ಥ್ಯ ಇಟ್ಟರು ಸಹಿತ ಈ ಮನುಷ್ಯ ಬರೀ ಭ್ರಾಂತಿಯೊಳಗೆ ಬದುಕಾಕತ್ತಾನ. ಜ್ಯೋತಿ ಕಂಡ ಇರಲು ಕತ್ತಲ ಕಂಡೆ, ಜ್ಯೋತಿ ಕಂಡ ಇರಲು ಕತ್ತಲೆ ಕಂಡ. ಅಲ್ಲಮ ಪ್ರಭು ಹೇಳ್ತಾರೆ ಇದನ್ನು. ಜ್ಯೋತಿ ಕಂಡ ಇರಲು ಕತ್ತಲೆ ಕಂಡ, ನಿಧಾನ ಕಂಡ ಇರಲು ಬಡತನ ಕಂಡ, ಪ್ರಸಾದ ಕಂಡ ಕೊಂಡೊಡೆ ಪ್ರಳಯ ಕಂಡ, ಗುಹೇಶ್ವರ ಕಂಡ ಇರಲು ಭ್ರಾಂತು ಕಂಡ. ಏನು ಕಾಣಬೇಕಾಗಿತ್ತು ಅದು ಕಾಣ್ಲಿಲ್ಲ. ನಾನು ಜ್ಯೋತಿ ಕಂಡ ಇರಲು ಕತ್ತಲು ಕಂಡ. ನೀವು ನೋಡ್ರಿ, ಕತ್ತಲಿರ್ತೈತಿ, ಕತ್ತಲಿ ಒಳಗೊಂದು ಹೂವ ಇಟ್ಟಿದ್ರಿ ಅಂದ್ರ ಸುಮ್ಮನೆ ಚಿಂತನೆ ಮಾಡ್ರಿ, ಎಷ್ಟು ಚಿಂತನೆಯೇ ಇರ್ತದೆ ಮಾತು. ಈ ಕತ್ತಲದೊಳಗೊಂದು ಹೂವ ಇಟ್ಟಿದ್ರಿ ಅಂದ್ರ ಹೂವ ಕಾಣ್ಬೇಕಾದ್ರೆ ಏನ್ ಮಾಡ್ಬೇಕು? ಒಂದು ದೀಪ ಒಯ್ತಿ, ಹೌದಲ್ಲ? ದೀಪ ಒಯ್ದ್ರ ದೀಪದ ಬೆಳಕಿನೊಳಗ್ ಹೂವ ಕಾಣತೈತಿ.
ಆಶ್ಚರ್ಯ ಅಂದ್ರ ಹೂವನ್ನ ತೋರಿಸಿದ್ದು ದೀಪದ ಬೆಳಕು. ಆದ್ರ ಹೂವನ್ನ ಮತ್ತು ದೀಪವನ್ನ ಕಾಣಸಕತ್ತೈತಿ ನಿನಗೆ, ದೀಪದ ಬೆಳಕು ಸಹಿತ ಕಾಣಕತ್ತೈತೆ ಇಲ್ಲೋ? ಹಾಗಾದ್ರೆ ದೀಪದ ಬೆಳಕನ್ನು ತೋರಿಸಿದ ಆ ಬೆಳಕು ಯಾವ್ದಿರಬಹುದು ಅಂತ. ಲೈಟ್ ಆಫ್ ದಿ ಲೈಟ್. ಹೂವನ್ನ ತೋರಿಸಿದ್ದು ದೀಪದ ಬೆಳಕು, ಆ ದೀಪದ ಬೆಳಕನ್ನ ತೋರಿಸಿದ್ದು ನಿನ್ನೊಳಗ ಪ್ರಜ್ಞೆಯ ಬೆಳಕೈತಲ್ಲ, ಆ ಬೆಳಕಿನಿಂದ ನೀನು ನೋಡ್ಲಿಕ್ಕೆ ಸಾಧ್ಯ ಇದೆ. ಅರಿವು ಇದೆಯಲ್ಲ, ಅದು ಪ್ರಜ್ಞೆ. ನಿನ್ನೊಳಗ ಇಟ್ಟಿನದನ್ನ ಜ್ಞಾನ, ಪ್ರಜ್ಞೆ. ಜ್ಯೋತಿ ಅಂದ್ರೆ ಬೆಳಕು, ಜ್ಞಾನ. ಕತ್ತಲೆ ಅಂದ್ರೆ ಅಜ್ಞಾನ. ನಿನ್ನೊಳಗ ಜ್ಞಾನ ಇಟ್ಟಿನಿ, ನಿನ್ನ ಗೊತ್ತಾಗುವಲ್ದು ಯಾವುದು ಸರಿ ಯಾವುದು ತಪ್ಪು ಅಂತ ಮನುಷ್ಯ. ಅಲ್ಲಮ್ಮನ ಮಾತಿದು. ಅವನೊಳಗ ಜ್ಞಾನ ಇಟ್ಟು ಕಳಿಸೀನಿ, ಅದ್ರ ಕತ್ತಲೆಯ ಬದುಕ ಒಂದು ಬದುಕತ್ತಾನೆ. ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ ಅವನಿಗೆ. ಈಗ ನೀವು ನೋಡ್ರಿ, ತಾಯಂದಿರು ಇರ್ತಾರ. ಈಗ ನೀವು ಅನ್ನ ಮಾಡ್ತೀರಿ, ಅನ್ನ ಮಾಡುವಾಗ ಅಕ್ಕಿ ಮರದೊಳಗೆ ಹಾಕೊಂತೀರಿ. ಮರದೊಳಗೆ ಅಕ್ಕಿ ಹಾಕೊಂಡು ಹಸನು ಮಾಡಿ ಏನ್ ಮಾಡ್ತೀರಿ? ಕೇರಿ ಹಳ್ಳಿದ್ರ ತೆಗೆದೊಗಿತೀರಿ. ಮನುಷ್ಯ ಇದು ಜ್ಞಾನ. ಜ್ಞಾನ ಅಂದ್ರೆ ಸರಿ ತಪ್ಪು ಹಿಂಗ್ ಬಿಡಿಸಿ ನೋಡುವುದಕ್ಕೆ ಜ್ಞಾನ ಅಂತ ಕರೀತಾರ. ನೀ ಬಿಡಿಸಿ ನೋಡ್ಲಿಲ್ಲ, ಅವ ಅಜ್ಞಾನಿ ಅಷ್ಟೇ. ತಾಯಂದಿರಿಗೆ ಗೊತ್ತೈತಿ, ಹಿಂಗ್ ಸುಮ್ಮನೆ ಮರದಾಗ ಅಕ್ಕಿ ಹಸನ ಮಾಡುವಾಗ ಹಳ್ಳ ಬಂದಿತ್ತು ಕೆಟ್ಟದ್ದು ಬಂದಿತ್ತು ಅಂದ್ರೆ ತೆಗೆದೊಗಿಬೇಕು. ಹಳ್ಳ ಕೆಟ್ಟದ್ದು ತೆಗೆದು ಚಲೋ ಅಕ್ಕಿ ಅನ್ನ ಮಾಡ್ಕೊಂಡು ಹೆಂಗ್ ಉಣ್ತೀರಿ? ಮನುಷ್ಯನೇ ಜೀವನ ಅಂದ್ರೆ ಸ್ವಲ್ಪ ಕೆಟ್ಟದ್ದು ಬರ್ತಿರ್ತೈತಿ, ಒಳ್ಳೇದು ಇರ್ತೈತಿ, ಕೆಟ್ಟದ್ದು ಇರ್ತೈತಿ. ಹೆಂಗ ತಾಯಿ ಕೆಟ್ಟ ಹಳ್ಳವನ್ನ ತೆಗೆದೊಗದು ಒಳ್ಳೆಯ ಅಕ್ಕಿ ಅನ್ನ ಮಾಡ್ಕೊಂಡು ಉಣ್ತಾಳ, ಜೀವನದೊಳಗ್ ಸ್ವಲ್ಪ ಕೆಟ್ಟದ್ದು ಒಳ್ಳೆಯದು ಬರ್ತೈತಿ. ಕೆಟ್ಟದ್ದು ಹಳ್ಳ ತೆಗ್ದಂಗ್ ತೆಗೆದೊಗದು ಒಳ್ಳೆಯದನ್ನ ಹೃದಯದ ಆಳಕ್ಕೆ ಇಳಿಸು. ನೀ ಜ್ಞಾನಿ ಆಗ್ತೇ, ಇಲ್ಲದೆ ಇದ್ರೆ ಕತ್ತಲೆಯ ಬದುಕು. ಕಲಿಯುವುದಷ್ಟೇ, ಕೆಟ್ಟದ್ದು ಹಿಂಗ ತೆಗೆದು ಬಿಡುದಷ್ಟ. ಈಗ ನೀವು ಮಾವು ತಿಂತೀರಿ, ಅಷ್ಟು ಕೂಡೆ ತಿಂತೀರಿ, ಗೊಟ್ಟ ಸೊಪ್ಪಿ ತೆಗಿತೀರಿ, ರಸ ಕುಡಿತೀರಿ. ಇದು ಸಾಮಾನ್ಯ ಜ್ಞಾನ. ಇದು ಯಾವುದು ಕೆಟ್ಟದ್ದು ಅದನ್ನ ತೆಗೆಯುವುದು ಜ್ಞಾನ, ಯಾವುದು ಕೆಟ್ಟದ್ದು ಅದನ್ನು ತೆಗೆದು ಬಿಡೋದಷ್ಟೇ. ಯಾವುದು ಒಳ್ಳೇದೈತಿ ಅದನ್ನು ಸ್ವೀಕಾರ ಮಾಡು. ಇದು ಗೊತ್ತಿಲ್ಲಾರ್ದಕ್ಕೆ ನಮ್ಮದು ಕೆಟ್ಟೈತಿ. ಸಾಮೂಹಿಕ ಲಗ್ನಿತ ಅಂತ ಒಂದ್ ಸಾಮೂಹಿಕ ಲಗ್ನದಾಗ ಒಂದು ಯಾಡ್ ಕೊಡ್ತಾರಲ್ಲ, ವಿಶೇಷ ಸೂಚನೆ ಅಂತ ಹಾಕೋದಿಲ್ಲ, ಅಲ್ಲೊಂದು ವಿಶೇಷ ಸೂಚನೆ ಹಾಕಿದ್ರಂತ. ಈಗೆಲ್ಲ ಕಾನೂನು ಬಹಳ ಸ್ಟ್ರಿಕ್ಟ್ ಆಗೈತಲ್ಲ, ಯಾರಾದ್ರೂ ಮದುವೆ ಮಾಡ್ಕೋಬಹುದು, ಆದ್ರೆ ಎರಡನೇ ಮದುವೆಗೆ ಅವಕಾಶವಿಲ್ಲ ಅಂತ ವಿಶೇಷ ಸೂಚನೆ ಒಳಗೆ ಹಾಕಿದ್ರು ಅವ್ರು. ಒಬ್ಬ ಬಂದ್ ನಮ್ ಡಾಕ್ಯುಮೆಂಟ್ ಅದೆಲ್ಲ ತೊಗೊಂಬರಪ್ಪ ಅವ್ರ ಅದ್ರಂತ. ಅವರೆಲ್ಲ ಡಾಕ್ಯುಮೆಂಟ್ ಚೆಕ್ ಮಾಡಕತ್ತಿದ್ರಂತ. ಆಗಲೇ 2 ಮದುವೆ ಆಗಿದ್ದು ಅಂತ ಅವನಿಗೆ. ಅವ್ರಂದ್ರು, ಅಲ್ಲೋ ತಮ್ಮ, ನಿನಗೆ ಎರಡನೇ ಗೊತ್ತೈತಿಲ್ಲ ವಿಶೇಷ ಸೂಚನೆ ಒಳಗೆ ಹಾಕಿವಿ. ಏನ್ ಹಾಕಿರಿ ಓದಿವಿ. ಏನ್ ಹಾಕಿವಿ? ಎರಡನೇ ಮದುವೆಗೆ ಅವಕಾಶ ಇಲ್ಲ ಅಂತ ಹಾಕಿರಿ. ಮತ್ ನೀ ಬಂದಿಯಲ್ಲ. ಅಲ್ಲಿ ನಮ್ದು 3ನೇದ್ರಿ, ಇದು 2ನೇದ್ದಲ್ಲ ಅಂತ. ನಮ್ದು ಇದು 3ನೇದ್ದು. ಇದು ನಿಮ್ದು ಏನು ವಿಶೇಷ ಸೂಚನೆ? 2ಕ್ಕೆ ಇಲ್ಲ ಅಂದಿರಿ, 3ಕ್ಕೆ ಇಲ್ಲ ಅಂದಿರಿ. ತಿಳ್ಕೊಳ್ಳೋದಷ್ಟೇ. ಮನುಷ್ಯ ಒಳಗ ಬೆಳಕಿಟ್ಟಾನ, 1 ಕೂಡ 7 11 ಆಗೈತಿ, 3ಕ್ಕೆ ಹೋಗ್ಯಾನ. ಮನುಷ್ಯ ತನ್ನೊಳಗ ಜ್ಞಾನ ಇಟ್ಟಾನ, ಅದರ ಕತ್ತಲೆಯ ಬದುಕಿನೊಳಗೆ ಬದುಕಕತ್ತಾನಲ್ಲ. ನಿಧಾನ ಕಂಡ ಇರಲು ಬಡತನ ಕಂಡ,